ಗುಡ್ ಮಾರ್ನಿಂಗ್ ಟು ಎವ್ರಿವನ್. ನಾನು ಇವತ್ತಿನ ವಿಡಿಯೋದಲ್ಲಿ ಒ ಬಿ ಸಿ ಎನ್ ಸಿ ಎಲ್ ಸರ್ಟಿಫಿಕೇಟ್ ಬಗ್ಗೆ ಸ್ವಲ್ಪ ಸಂಪೂರ್ಣ ಮಾಹಿತಿಯನ್ನು ಕನ್ನಡಿಗರಿಗೆ ಅಥವಾ ಕರ್ನಾಟಕದ ಜನತೆಗೆ ಕೊಡುವುದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಭಾಳ ವರ್ಷಗಳಿಂದ ಇದು ದೊಡ್ಡ ಇಶ್ಯೂ ಆಗಿ ಕರ್ನಾಟಕದಲ್ಲಿದೆ. ಬೇರೆ ಸ್ಟೇಟ್ಗಳಲ್ಲಿ ಸುಲಭವಾಗಿ ಎಲ್ಲರಿಗೂ ಒ ಬಿ ಸಿ ಸರ್ಟಿಫಿಕೇಟ್ ಸಿಗುತ್ತೆ. ಆದರೆ ಕರ್ನಾಟಕದವರಿಗೆ ಇಂದೂ ಕೂಡ ಇವತ್ತಿಗೂ ಕೂಡ ಕೆಲವು ಕಡೆ ಇಲ್ಲದ ನಿಯಮಗಳನ್ನು ಹೇಳಿ ಅವರಿಗೆ ಅವಕಾಶ ಇಲ್ಲದಂಗೆ ಮಾಡ್ತಾಯಿದ್ದಾರೆ. ಯಾರು ಹೂ ಆರ್ ಟ್ರೈಯಿಂಗ್ ಫಾರ್ UPSC ಆಲ್ಸೋ ದೇ ಆರ್ ಸ್ಟ್ರಗ್ಲಿಂಗ್ ಟು ಗೆಟ್ ದಿಸ್ ಸರ್ಟಿಫಿಕೇಟ್. ಇವರಿಗೆ ಈ ಒಂದು ನನ್ನ ವಿಡಿಯೋ ಅವರಿಗೆ ಒಂದು ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಪೂರ್ಣ ಡೀಟೇಲನ್ನು ನೀವು ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿದರೆ ನಿಮಗೆ ಖಂಡಿತವಾಗಿಯೂ ಒಂದು ಪಕ್ಕ ಗೈಡ್ ಥರ ನಿಮಗೆ ಸಿಗುತ್ತೆ. ನಿಮಗೆ ನೀವು ಇಫ್ ಯು ಆರ್ ಎಲಿಜಿಬಲ್ ನಿಮಗೆ ಒ ಬಿ ಸಿ ಸರ್ಟಿಫಿಕೇಟ್ ತೊಗೊಳೋದಕ್ಕೆ ತುಂಬ ಸುಲಭ ಆಗುತ್ತೆ ಅಂತ ತಿಳ್ಕೊಂಡು ಈ ವಿಡಿಯೋನ ಮುಂದುವರಿಸ್ತಿದ್ದೇನೆ. ಮೊದಲನೆಯದಾಗಿ ವಾಟ್ ಈಸ್ ಒ ಬಿ ಸಿ ಎನ್ ಸಿ ಎಲ್. ಇಲ್ಲಿ ನೋಡಿ, ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಅಂಥೇಳಿ ಇಂಡಿಯಾದಲ್ಲಿ ಒಂದು ರಿಸರ್ವೇಷನ್ ತಂದಿದ್ದಾರೆ 1993 ಒಳಗೆ. ಮೊದಲೇ SC ST ಅವರಿಗೆ ಮಾತ್ರ ಇತ್ತು. ಆಮೇಲೆ ಒ ಬಿ ಸಿ ಅವರಿಗೆ 27% ಇನ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆ್ಯಂಡ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್, ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ 27% ನಿಗದಿ ಮಾಡಿ ರಿಸರ್ವೇಷನನ್ನು ತಂದಿದ್ದಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ಕರ್ನಾಟಕದ ಜನತೆ ಅದನ್ನು ಉಪಯೋಗ ಮಾಡ್ಕೊಳ್ತಿದ್ದಾರೆ, ಯಾರು ಬರ್ತಿದ್ದಾರೆ, ಹೇಗೆ ತೊಗೋಬೇಕು ಅನ್ನೋದು ಇನ್ನೂ ಕೂಡ ಕೆಲವರಿಗೆ ಗೊತ್ತಿಲ್ಲದೇ ಇರುವುದರಿಂದ ಅವರಿಗೆ ಈ ಒಂದು ಅವೇರ್ನೆಸ್ ತಲುಪುವ ಸಲುವಾಗಿ ನಾನು ಇದನ್ನು ಮಾಡ್ತಾಯಿದ್ದೇನೆ. ಇನ್ನು ಹೂ ಆರ್ ಬೆನಿಫಿಷರೀಸ್. ಈಗ ಒ ಬಿ ಸಿ ಸರ್ಟಿಫಿಕೇಟ್ ಗೊತ್ತಾಯಿತು, ಇನ್ನು ಅದರದ್ದು ಬೆನಿಫಿಟ್ ಯಾರ್ಯಾರಿಗೆ ಸಿಗಬೇಕು. ನಾನು ನಿಮಗೆ ಹೇಳಿದ ಹಾಗೆ ಈಗಾಗಲೇ ಕರ್ನಾಟಕದಲ್ಲಿ ಬಹಳ ಜನರಿಗೆ ಸುಮಾರು 180 ಜನ ಈ ಒ ಬಿ ಸಿ ಗ್ರೂಪ್ನಲ್ಲಿ ಬರ್ತಾರೆ, ಬೇರೆ ಬೇರೆ ಕಾಸ್ಟ್ಗಳು. ನೀವು ಎಲಿಜಿಬಲ್ ಹೌದಾ ಅಲ್ವೋ, ನೀವು ಈ ನಿಮ್ಮ ಕಮ್ಯುನಿಟಿ ಈ ಒ ಬಿ ಸಿ ಸರ್ಟಿಫಿಕೇಟ್ ಲೀಸ್ಟ್ನಲ್ಲಿ ಇದೆಯಿಲ್ಲ ಅನ್ನೋದನ್ನು ಸೆಂಟ್ರಲ್ ಲೀಸ್ಟ್ನಲ್ಲಿ ನೋಡಬೇಕಾಗುತ್ತೆ. ಒ ಬಿ ಸಿ ಸೆಂಟ್ರಲ್ ಲೀಸ್ಟ್ ಅಂತ ಇದೆ, ಅದನ್ನು ನೀವು NCBC ನ್ಯಾಷನಲ್ ಕಮಿಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ಎಂಬ ವೆಬ್ಸೈಟ್ನಲ್ಲಿ ನೋಡ್ಬೋದಾಗಿದೆ. ಅಲ್ಲಿ ನಿಮಗೆ ಸೆಂಟ್ರಲ್ ಲೀಸ್ಟ್ ಆಫ್ ಅದರ್ ಬ್ಯಾಕ್ವರ್ಡ್ ಕ್ಯಾಸ್ಟ್ ಅಂತೇಳಿ ಒಂದು ಲೀಸ್ಟ್ ಇದೆ. ಅಲ್ಲೇನಾದರೂ ನಿಮ್ಮ ಜಾತಿ ಹೆಸರಿದ್ದರೆ, ನಿಮ್ಮ ಕಮ್ಯುನಿಟಿ ಹೆಸರಿದ್ದರೆ ಯು ಆರ್ ಎಲಿಜಿಬಲ್ ಫಸ್ಟ್ ಟೈಮ್. ಆಮೇಲೆ ನಿಮಗೆ ಎರಡನೇದಾಗಿ ನಿಮ್ಮ ಇದು ಇನ್ನೊಂದು ಸಲ ಹೇಳ್ತಾ ಇದ್ದೇನೆ, ಇದು ಸ್ಟೇಟಸ್ ಮೇಲೆ ಕೊಡುವ ಸರ್ಟಿಫಿಕೇಟ್ ಆಗಿದೆ, ನಾಟ್ ಇನ್ಕಮ್ ಅಥವಾ ನಾಟ್ ಸ್ಯಾಲರಿ. ಇದನ್ನು ಸ್ಪಷ್ಟವಾಗಿ ಇತ್ತೀಚೆಗೆ ಸುಪ್ರೀಂ ಕೋರ್ಟು ಕೂಡ ಇದರ ಬಗ್ಗೆ ಬೆಳಕು ಚೆಲ್ಲಿದೆ. ಬ್ಯಾಕ್ವರ್ಡ್ನೆಸ್ಸನ್ನು ಎಕನಾಮಿಕ್ ಕಂಡೀಷನಿಂದ ನೋಡೋದಕ್ಕಿಂತ ಅವರ ಸೋಷಿಯಲ್ ಲೆವೆಲನ್ನು ನೋಡಿ ಕೊಡಬೇಕಾಗುತ್ತೆ ಅಂಥೇಳಿ. ಇಲ್ಲಿ ನಿಮ್ಮ ತಂದೆಯ ಅಂದರೆ ಯಾವ ಅಭ್ಯರ್ಥಿಯ ತಂದೆಯ ಸ್ಟೇಟಸ್ ನೋಡಿ ಕೊಡಬೇಕು ಹೊರತಾಗಿ ಅವರ ಸ್ಯಾಲ್ರಿ ಅಲ್ಲ ಅಂತೇಳಿ ಪಕ್ಕ ಒಂದು ನಿರ್ದಿಷ್ಟವಾದ ಜಡ್ಜ್ಮೆಂಟನ್ನು ಕೊಟ್ಟಿದೆ. ಆ ಒಂದು ಆಧಾರದ ಮೇಲೆ ಹೇಳಬೇಕಾದ್ರೆ ನಿಮ್ಮ ಸರ್ಟಿಫಿಕೇಟ್ ನಿಮ್ಮ ತಂದೆಯ ಸ್ಟೇಟಸ್ ಮೇಲೆ ಅಥವಾ ಯಾವ ಪೊಸಿಷನಲ್ಲಿದ್ದಾರೆ ಅನ್ನೋದರ ಮೇಲೆ ನಿಮಗೆ ಆ ಸರ್ಟಿಫಿಕೇಟ್ ಸಿಗಬೇಕು ಹೊರತಾಗಿ ಅವರ ಸ್ಯಾಲರಿ ಅಥವಾ ಅವರ ಇನ್ಕಮ್ ಆಧಾರದ ಮೇಲೆ ಅಲ್ಲ ಅನ್ನೋದನ್ನು ವೆರಿ ಕ್ಲಿಯರಾಗಿ ಹೇಳಿದೆ. ನಿಮ್ಗೆ ನೆನಪಿರಲಿ, ಸ್ಟೇಟಸ್ ಅಂದ್ರೇನು, ನಿಮ್ಮ ತಂದೆ ಅಥವಾ ಪೇರೆಂಟ್ಸ್, ಯುವರ್ ಪೇರೆಂಟ್ಸ್ ಶುಡ್ ನಾಟ್ ಬಿ ಕ್ಲಾಸ್ 1 ಆಫೀಸರ್ ಇನ್ ಗೌರ್ಮೆಂಟ್, state government or central government, any other organization, they should not be class 1 or class A officers. ಇದೊಂದು ಬಿಟ್ಟರೆ ಇನ್ನೊಂದು ಕ್ರೈಟೀರಿಯಾ ಇದೆ. ಬೋತ್ ಪೇರೆಂಟ್ಸ್ ಅಂದರೆ ತಂದೆ ತಾಯಿ ಇಬ್ಬರು ಡೈರೆಕ್ಟ್ಲಿ ರಿಕ್ರೂಟೆಡ್ ಕ್ಲಾಸ್ B ಆಫೀಸರ್ಸ್, ನೆನ್ಪಿಟ್ಕೊಳ್ಳಿ, ಡೈರೆಕ್ಟ್ಲಿ ರಿಕ್ರೂಟೆಡ್ ಕ್ಲಾಸ್ B ಆಫೀಸರ್ಸ್ ಆಗಿದ್ದಲ್ಲಿ. ಈಗ ಕ್ಲಾಸ್ 1 ಆಫೀಸರ್ ಯಾರಾದರೂ ಒಬ್ಬರಿದ್ದರೂ ಕೂಡ ಸಿಗೋದಿಲ್ಲ. ತಂದೆ ತಾಯಿ ಇಬ್ಬರು ಕ್ಲಾಸ್ 2 ಆಫೀಸರ್ಸ್ ಆಗಿದ್ದರೆ ಅದು ಡೈರೆಕ್ಟ್ಲಿ ರಿಕ್ರೂಟೆಡ್ ಆಗಿದ್ದರೆ ಅಥವಾ ಪ್ರಮೋಷನ್ ಆಗಿ ಆದರೆ ಅದಕ್ಕೆ ಸಂಬಂಧ ಇಲ್ಲ. ನೀವೇನು ಡೈರೆಕ್ಟ್ಲಿ ರಿಕ್ರೂಟೆಡ್ ಬೋತ್ ಆರ್ ಕ್ಲಾಸ್ B ಆಫೀಸರ್ಸ್ ಅಂದರೆ ಇವರು ಕ್ರಿಮಿಲೇಯರ್ಸ್ ಆಗ್ತಾರೆ. ಅಂದರೆ ಎರಡೇ ಕ್ರೈಟೀರಿಯಾ ಇರೋದು. ಒಂದು ಐದರ್ ಫಾದರ್ ಆರ್ ಮದರ್ ಶುಡ್ ನಾಟ್ ಬಿ ಕ್ಲಾಸ್ 1 ಆಫೀಸರ್ ಅಥವಾ ಬೋತ್ ಶುಡ್ ನಾಟ್ ಬಿ ಕ್ಲಾಸ್ 2 ಆಫೀಸರ್ಸ್. ಇವೆರಡು ಕ್ರೈಟೀರಿಯಾ ಬಿಟ್ಟರೆ ಎಲ್ಲ ಎಂಪ್ಲಾಯೀಸ್ ಮಕ್ಕಳು ಕೂಡ ಅವರು ಎಲಿಜಿಬಲ್ ಆಗ್ತಾರೆ ಟು ಗೆಟ್ ಒ ಬಿ ಸಿ ಸರ್ಟಿಫಿಕೇಟ್. ಇನ್ನೊಂದು, ಇವನ್ ಕ್ಲಾಸ್ 1 ಆಫೀಸರ್ ಆಗಿದ್ದರೂ ಕೂಡ ಅವರೇನಾದರೂ
40 ಇಯರ್ಸ್ ಮೇಲೆ ಪ್ರಮೋಷನ್ ತೆಗೆದುಕೊಂಡು ಕ್ಲಾಸ್ 1 ಆಗಿದ್ದರೆ ಅವರು ಮಕ್ಕಳು ಕೂಡ NCL ನಾನ್ ಕ್ರಿಮಿ ಲೇಯರ್ಸ್ ಆಗ್ತಾರೆ, ಕ್ರಿಮಿ ಲೇಯರ್ನೊಳಗೆ ಬರೋದಿಲ್ಲ. ಅಂದರೆ ಡೈರೆಕ್ಟ್ಲಿ ರಿಕ್ರೂಟೆಡ್ ಆರ್ ಬಿಫೋರ್ 40 ಏಜ್ ಇಫ್ ದೇ ಬಿಕಮ್ ಕ್ಲಾಸ್ 1 ಆಫೀಸರ್ ಅವರಿಗೆ ಮಾತ್ರ ಈ ಸರ್ಟಿಫಿಕೇಟ್ ಸಿಗೋದಿಲ್ಲ. ಏನು ಒಂದು ಮಿಸ್ಟರಿ ಇದೆಯಲ್ಲ 8 ಲಕ್ಷ ಇನ್ಕಮ್ ಕ್ರೈಟೀರಿಯಾ ಅನ್ನೋದು. ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಕ್ಯಾಟಗರಿ ಸರ್ಟಿಫಿಕೇಟ್ ಕೊಡಬೇಕಾದ್ರೆ, ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕಾದ್ರೆ 8 ಲಕ್ಷಕ್ಕಿಂತ ಇಫ್ ಯು ಹ್ಯಾವ್ ಮೋರ್ ದೆನ್ 8 ಲ್ಯಾಕ್ಸ್ ಇನ್ಕಮ್ ಯು ಆರ್ ನಾಟ್ ಎಲಿಜಿಬಲ್ ಟು ಗೆಟ್ ಇಟ್ ಅಂತ ಹೇಳಿ ಒಂದು ಕ್ರೈಟೀರಿಯಾ ಇದೆ ಇನ್ಕಮ್ ಸರ್ಟಿಫಿಕೇಟ್ ಕೊಡೋದ್ರು ಸಲುವಾಗಿ. ಆದರೆ ಈ OBC NC ಸರ್ಟಿಫಿಕೇಟ್ಗೆ 8 ಲಕ್ಷ ಇದೆ. ಆದರೆ ಅದು ಯಾವ ಮೂಲಗಳಿಂದ, ಹೌ ಟು ಕ್ಯಾಲ್ಕುಲೇಟ್ ಅನ್ನೋದನ್ನು ನಾನು ನಿಮಗೆ ಹೇಳ್ತೇನೆ. ಒಂದು, ಸಾಲರಿ ಆ್ಯಂಡ್ ಅಗ್ರಿಕಲ್ಚರ್ ಇನ್ಕಮ್ ಶುಡ್ ನಾಟ್ ಬಿ ಟೇಕನ್ ಇನ್ ಟು ಅಕೌಂಟ್. ಅಂದರೆ ನಿಮ್ಮ ಸ್ಯಾಲ್ರಿಯಿಂದ ಬರುವಂಥದ್ದು ಮತ್ತು ಅಗ್ರಿಕಲ್ಚರಿಂದ ಬರುವಂಥ ಆದಾಯವನ್ನು ಇಲ್ಲಿ ಪರಿಗಣಿಸುವಂತಿಲ್ಲ, ಅದನ್ನು ತೆಗೆದುಕೊಳ್ಳುವಂತಿಲ್ಲ. ಅಂದರೆ ಏನು, ಅದರ್ ದ್ಯಾನ್ ದಿಟ್ ಅಗ್ರಿಕಲ್ಚರ್ ಆ್ಯಂಡ್ ಸ್ಯಾಲರಿ. ಅಂದರೆ ನಿಮ್ಮ ಪೇರೆಂಟ್ಸ್ ಎಲ್ಲರೂ ನೌಕರಿಯಲ್ಲಿದ್ದರೆ ಅವ್ರ ಸ್ಯಾಲರಿ ಆಗಲಿ ಅಥವಾ ನಿಮಗೆ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದರೆ ಅದರ ಇನ್ಕಮ್ ಆಗಲಿ ಇಲ್ಲಿ ತೆಗೆದುಕೊಳ್ಳೋ ಹಾಗಿಲ್ಲ. ಅದರ್ ದ್ಯಾನ್ ದಿಸ್ ಇಫ್ ಯು ಹ್ಯಾವ್ ಎನಿ ಅದರ್ ಸೋರ್ಸ್ ಆಫ್ ಇನ್ಕಮ್, ಬಿಸ್ನೆಸ್ಸು ಅಥವಾ ಇನ್ನೊಂದು ಆ ಥರ ಇದ್ದಾಗ ಮಾತ್ರ ನಿಮಗೆ ಇಲ್ಲಿ ಎಲಿಜಿಬಿಲಿಟಿ ಇರೋದಿಲ್ಲ. ಅದಕ್ಕಾಗಿ ಇದು ವೆರಿ ಕ್ಲಿಯರ್. ಇಲ್ಲಿ ಆಲ್ ದ ಎಂಪ್ಲಾಯೀಸ್ ಚಿಲ್ಡ್ರನ್ ಹೂಜ್ ಪೇರೆಂಟ್ಸ್ ಆರ್ ಕ್ಲಾಸ್ 1 ಆಫೀಸರ್ ಅಲ್ವೋ ಅವರೆಲ್ಲರಿಗೂ ಕೂಡ ಈ NCL ಸರ್ಟಿಫಿಕೇಟ್, OBC NCL ಸರ್ಟಿಫಿಕೇಟ್ ಸಿಗಲೇಬೇಕು, ಸಿಕ್ಕೇ ಸಿಗುತ್ತೆ ಇಫ್ ಯು ಗೋ ಥ್ರೂ ದ ಸರ್ಕ್ಯುಲರ್ ಆಫ್ NCBC. ನಿಮಗೆ ಹೆಚ್ಚು ಡೀಟೇಲ್ಸ್ ಬೇಕು ಅಂದರೆ NCBC ಅಥವಾ DOPT ಅನ್ನೋ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಟ್ರೈನಿಂಗ್ ಆ್ಯಂಡ್ ದೆನ್ ನ್ಯಾಷನಲ್ ಕಮಿಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ವೆಬ್ಸೈಟ್ಗಳಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ನೀವು ಬೇರೆ ಬೇರೆ ಸರ್ಕ್ಯುಲರ್ಗಳು ಬರುತ್ತವೆ. ಅದರ ಜೊತೆಗೆ ಈ ವಿಡಿಯೋದಲ್ಲಿ ಒಂದೆರಡು ಸರ್ಕ್ಯುಲರ್ ಬಗ್ಗೆ ನಾನು ಮಾಹಿತಿ ಮುಂದೆ ಕೊಟ್ಟಿದ್ದೇನೆ, ಅದನ್ನು ನೋಡ್ಕೊಳ್ಳಿ. ಇನ್ನು ಈ OBC NCL ಸರ್ಟಿಫಿಕೇಟನ್ನು ಯಾಕೆ ತಗೋಬೇಕು, ವಾಟ್ ಆರ್ ದ ಬೆನಿಫಿಟ್ಸ್ ಫಾರ್ ದಿಸ್ ಸರ್ಟಿಫಿಕೇಟ್, ಎಲ್ಲಿ ನಿಮಗೆ ಉಪಯೋಗ ಆಗುತ್ತೆ ಅನ್ನೋದನ್ನು ಹೇಳ್ತೇನೆ. ದಿಸ್ ಈజ్ ಫಾರ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಜುಕೇಷನ್. ನೋಡಿ, ಈ ಸರ್ಟಿಫಿಕೇಟ್ ಇರುವುದು ಸ್ಟೇಟ್ ಗೌರ್ಮೆಂಟಿಗೆ, ಕರ್ನಾಟಕ ಗೌರ್ಮೆಂಟಿಗೆ ಇದು ಸಂಬಂಧ ಇಲ್ಲ. ಇದು ಇರುವುದು ಕೇಂದ್ರ ಸರ್ಕಾರದ ನೌಕರಿ ತೆಗೆದುಕೊಳ್ಳುವುದಕ್ಕೆ ಮತ್ತು ಅಲ್ಲಿಯ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನಲ್ಲಿ ಏಮ್ಸ್ ಅಥವಾ IIT NIT ಮುಂತಾದ ಕೇಂದ್ರೀಯ ಸಂಸ್ಥೆಗಳಲ್ಲಿ ನಿಮಗೆ IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಂಥಲ್ಲೆಲ್ಲ ನಿಮಗೇನಾದರೂ ಅಡ್ಮಿಷನ್ ಬೇಕು ಅಂದರೆ ಅಲ್ಲಿ 27% ರಿಸರ್ವೇಷನ್ನು OBC NCL ಕ್ಯಾಂಡಿಡೇಟ್ಗಳಿಗಿರುತ್ತೆ. ಇಫ್ ಯು ಪ್ರೊಡ್ಯೂಸ್ ದಿಸ್ ಸರ್ಟಿಫಿಕೇಟ್ ಯು ವಿಲ್ ಗೆಟ್ ಬೆನಿಫಿಟ್ ಆಫ್ ರಿಸರ್ವೇಷನ್ ಇವನ್ ಆಲ್ ದ ಎಂಪ್ಲಾಯ್ಮೆಂಟ್. ಅದರ ಜೊತೆಯಲ್ಲಿ ಬ್ಯಾಂಕ್ ಅಥವಾ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ಟೇಕಿಂಗು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸು, ಸೆಂಟ್ರಲ್ ಯೂನಿವರ್ಸಿಟೀಸು, IIM IIT ಎಲ್ಲ ಕಡೆಯೂ ಕೂಡ 27% ರಿಸರ್ವೇಷನ್ ಇರೋದರಿಂದ ಅಲ್ಲಿ ಎಂಪ್ಲಾಯ್ಮೆಂಟು ಅಥವಾ ಅಡ್ಮಿಷನ್ ಎರಡೂ ಕಡೆ ನಿಮಗೆ ರಿಸರ್ವೇಷನ್ 27% ರಿಸರ್ವೇಷನ್ ಇದರಿಂದ ನೀವು ಈ ಸರ್ಟಿಫಿಕೇಟನ್ನು ತೆಗೆದುಕೊಂಡ್ರೆ ನಿಮಗೆ ಹೆಚ್ಚಿನ ಅವಕಾಶ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೇಂದ್ರ ಸರ್ಕಾರದಲ್ಲಿ ನೌಕರಿ ಅಥವಾ ಗುಡ್ ಇನ್ಸ್ಟಿಟ್ಯೂಷನಲ್ಲಿ ಅಡ್ಮಿಷನ್ ಬೇಕು ಅಂದರೆ ನಿಮ್ಮ ಮಕ್ಕಳಿಗೆ ಖಂಡಿತವಾಗಿ ನೀವು ಈ OBC NCL ಸರ್ಟಿಫಿಕೇಟನ್ನು ತೆಗೆದುಕೊಳ್ಬೇಕಾಗ್ತದೆ. ಅದರ ಜೊತೆಯಲ್ಲಿ ಇದನ್ನು ಹೇಗೆ ತೆಗೆದುಕೊಳ್ಳೋದು ಅನ್ನೋದು ಕೆಲವರಿಗೆ ಪ್ರಶ್ನೆ ಆಗಿದೆ. ಹೌ ಟು ಗೆಟ್ ದ OBC NCL ಸರ್ಟಿಫಿಕೇಟ್ ಅಂಥೇಳಿ. ಇದು ನಥಿಂಗ್ ಬಟ್ ನೀವು ಏನು ಇನ್ಕಮ್ ಸರ್ಟಿಫಿಕೇಟ್ ನೀವು ಮಾಡಿಸಿರೋ ಅಥವಾ ನಿಮ್ಮ ಕ್ಯಾಟಗರಿ ಸರ್ಟಿಫಿಕೇಟ್ ಕರ್ನಾಟಕದಲ್ಲಿ ಹೇಗೆ ಮಾಡಿಸ್ತಿದ್ದೀರಲ್ಲೋ ಅದೇ ರೀತಿಯಾಗಿ ತಹಸೀಲ್ದಾರ್ ಆಫೀಸ್ನಲ್ಲಿ ನೀವು ಸ್ಪೆಸಿಫಿಕ್ಕಾಗಿ ನೀವು ಹೇಳಬೇಕಾಗ್ತದೆ, ಐ ವಾಂಟ್ ಟು ಅಪ್ಲೈ ಫಾರ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್, ಫಾರ್ ದ್ಯಾಟ್ ಐ ನೀಡ್ OBC NCL ಸರ್ಟಿಫಿಕೇಟ್ ಅಂಥೇಳಿ. ಆವಾಗ ಮಾತ್ರ ಅವರು ಸರಿಯಾಗಿ ನಿಮಗೆ ಕೊಡುವ ಚಾನ್ಸಸ್ ಇರುತ್ತೆ. ಇಲ್ಲ ಅಂತಂದರೆ ನಿಮಗೆ ಕರ್ನಾಟಕ ಗೌರ್ಮೆಂಟ್ ಕ್ಯಾಟಗರಿದು ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ಬಿಡ್ತಾರೆ. ಅದಕ್ಕಾಗಿ ನಿಮಗೆ ಗೊತ್ತಿರಲಿ ಇದು ಸೆಂಟ್ರಲ್ ಗೌರ್ಮೆಂಟ್ ಬೇಕಾಗಿರುವ ಸರ್ಟಿಫಿಕೇಟು ಅಂಥೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸ್ಬೇಕಾಗ್ತದೆ. ಆ ಮೂಲಕ ನೀವು OBC NCL ಸರ್ಟಿಫಿಕೇಟ್ OBC ಫಾರ್ಮೇಟ್ನಲ್ಲೇ ತೊಗೋಬೇಕಾಗ್ತದೆ. ಅದು ಸೆಂಟ್ರಲ್ ಗೌರ್ಮೆಂಟ್ ಇರೋದ್ರಿಂದ ಆ ಫಾರ್ಮೇಟ್ ಇಂಗ್ಲೀಷಲ್ಲಿ ಇರ್ತದೆ.
ಸಪ್ರೇಟ್ ಫಾರ್ಮೇಟ್ ಇದೆ. ಅದ್ರ ಬಗ್ಗೆ ನಾನು ಒಂದು ಸಪ್ರೇಟ್ ವಿಡಿಯೋವನ್ನು ನಿಮಗೆ ಮುಂದಿನ ದಿನಗಳಲ್ಲಿ ಮಾಡ್ತೇನೆ. ಆ ಫಾರ್ಮೇಟ್ನಲ್ಲಿ ನೀವು ಸರ್ಟಿಫಿಕೇಟ್ ತೆಗೆದುಕೊಂಡು ನೀವು ಸೆಂಟ್ರಲ್ ಗೌರ್ಮೆಂಟಿಗೆ ನೌಕರಿ ಅಥವಾ ಶಿಕ್ಷಣಕ್ಕೆ ಅಪ್ಲೈ ಮಾಡಬೇಕಾದ್ರೆ ಈ OBC NCL ಸರ್ಟಿಫಿಕೇಟನ್ನು ಎನ್ಕ್ಲೋಸ್ ಮಾಡಿದರೆ ನಿಮಗೆ ಈ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತಾ, ಎಸ್ಪೆಷಲಿ ಹೂ ಆರ್ ಅಪ್ಲೈಯಿಂಗ್ ಫಾರ್ UPSC ಎಕ್ಸಾಮ್, ಅವರು ತುಂಬ ಜನರಿಗೆ ಈಗಾಗಲೇ ಲಾಸ್ ಮಾಡ್ಕೊಂಡಿದ್ದಾರೆ. ಈ ಮೆನಿ ಪೀಪಲ್ ಆರ್ ಎಲಿಜಿಬಲ್ ಟು ಗೆಟ್ ದಿ ಸರ್ಟಿಫಿಕೇಟ್ ಬಟ್ ದೇ ಕುಡ್ ನಾಟ್ ಗೆಟ್. ಇವಾಗ ಅದು ಎಲ್ಲರಿಗೂ ಸ್ವಲ್ಪ ಅವೇರ್ನೆಸ್ ಬಂದಿದೆ ಮತ್ತು ರೀಸೆಂಟ್ಲಿ ಸುಪ್ರೀಂ ಕೋರ್ಟ್ ಆಲ್ಸೋ ಹೇಳಿದೆ, ಇಲ್ಲಿ ಸ್ಯಾಲರಿಯನ್ನು ತೆಗೆದುಕೊಳ್ಳುವಂಗಿಲ್ಲ, ಓನ್ಲಿ ಕ್ರೈಟೀರಿಯಾ ಈಸ್ ಕ್ಲಾಸ್ 1 ಆಫೀಸರ್ ಆಗಿರಬಾರ್ದು. ಅದನ್ನು ಬಿಟ್ಟರೆ ಆಲ್ ದ ಎಂಪ್ಲಾಯೀಸ್ ಚಿಲ್ಡ್ರನ್ ಆರ್ ಎಲಿಜಿಬಲ್ ಟು ಗೆಟ್ ದಿಸ್. ಅದಕ್ಕಾಗಿ ಎಂಪ್ಲಾಯೀಸ್ ಚಿಲ್ಡ್ರನ್ ಆದರೂ ನೀವು 8 ಲಕ್ಷ ಅಂಥೇಳಿ ಮೈಂಡ್ನಲ್ಲಿ ಇಟ್ಕೊಂಡು ಕೂತ್ಕೋಬೇಡಿ. ನಿಮ್ಗೆ ಹೆಚ್ಚು ಡೀಟೇಲ್ಸ್ ಬೇಕು ಅಂತಂತಂದರೆ ನೀವು ನಾನು ಈಗಾಗಲೇ ಹೇಳಿದ ಹಾಗೆ NCBC ನ್ಯಾಷನಲ್ ಕಮಿಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಮತ್ತು DOPT ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಟ್ರೈನಿಂಗ್ ಅಂತೇಳಿ 2 ವೆಬ್ಸೈಟ್ಗಳಿದ್ದಾವೆ. ಈ ವೆಬ್ಸೈಟ್ನಲ್ಲಿ ನೀವೇನಾದ್ರು ಇಫ್ ಯು ವಿಸಿಟ್ ಯು ವಿಲ್ ಗೆಟ್ ಆಲ್ ದ ಸರ್ಕ್ಯುಲರ್ ರೈಟ್ ಫ್ರಮ್ 1993. ನೋಡಿ, 1993ಇಂದ ಯಾವುದೇ ನಿಯಮಗಳಲ್ಲಿ ಯಾವುದೇ ರೂಲ್ಸ್ಗಳಲ್ಲಿ ಚೇಂಜ್ ಆಗಿಲ್ಲ. ಆದರೆ ಇಂಟರ್ಪ್ರಿಟೇಷನ್ ಅದು ಕರ್ನಾಟಕದಲ್ಲಿ ರಾಂಗ್ ಇಂಟರ್ಪ್ರಿಟೇಷನ್ ಆಗಿ ಆಫೀಸರ್ಸ್ ತಹಸೀಲ್ದಾರ್ಗಳು ಕೊಡ್ತಾ ಇರಲಿಲ್ಲ. ಭಾಳ ಮಂದಿಗೆ ಮೋಸ ಆಗಿದೆ ಇದುವರೆಗೆ. ಆದರೆ ಇನ್ನು ಮುಂದೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಇಷ್ಟೊಂದು ಡೀಟೇಲನ್ನು ಕೊಡ್ತಾಯಿದ್ದೇನೆ. ಖಂಡಿತವಾಗಿ ನೀವೇ ಹೋಗಿ ವೆಬ್ಸೈಟ್ಗಳಲ್ಲಿ ವಿಸಿಟ್ ಮಾಡಿ ಅಲ್ಲಿ ಕ್ರೈಟೇರಿಯಾಗಳನ್ನು, ನಿಯಮಗಳನ್ನು ಒಂದು ಸಲ ಓದ್ಕೊಳ್ಳಿ, ಆ ಸರ್ಕ್ಯುಲರ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹೂ ಎವರ್ ಆಸ್ಕಿಂಗ್ ಯು ಕ್ಯಾನ್ ಪ್ರೊಡ್ಯೂಸ್ ಬಿಫೋರ್ ದೆಮ್ ಅಂತ ಹೇಳ್ತಾ, ನಾನು ಇದರ ಬೆನಿಫಿಟನ್ನು ನೀವೆಲ್ಲ ಕರ್ನಾಟಕದ ಬಹಳ ಜನರಿಗಿದು ಉಪಯೋಗ ಆಗುವುದರಿಂದ ನೀವೆಲ್ಲರೂ ಈ OBC NCL ಸರ್ಟಿಫಿಕೇಟನ್ನು ತೆಗೆದುಕೊಂಡು ಸೆಂಟ್ರಲ್ ಗೌರ್ಮೆಂಟಿಗೆ ಯಾವುದೇ ಅಡ್ಮಿಷನ್ ಅಥವಾ ಎಂಪ್ಲಾಯ್ಮೆಂಟಿಗೆ ಎನ್ಕ್ಲೋಸ್ ಮಾಡಿದರೆ ನಿಮಗೆ ಇದರ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತಾ, ಎಲ್ಲರೂ ಈ ಪ್ರಯತ್ನ ಪಡಿ ಅಂತ ಹೇಳ್ತಾ, ನಾನು ಈಗ ಅಡ್ಮಿಷನ್ ಟೈಮ್ ಆಗಿರೋದ್ರಿಂದ IIT, NIT, ಏಮ್ಸ್, ನೀಟ್ ಮತ್ತು JEE ಮೇನ್ ರಿಸಲ್ಟ್ ಬಂದಿರೋದ್ರಿಂದ ಭಾಳ ಜನರಿಗೆ ಇದ್ರ ಉಪಯೋಗ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾನು ವಿಡಿಯೋನ ಮಾಡ್ತಾಯಿದ್ದೇನೆ. ಇದನ್ನು ಡೀಟೇಲ್ಸ್ ಅದನ್ನು ಹೇಳಿದ ಹಾಗೆ ಈ ವೆಬ್ಸೈಟ್ಗೆ NCBC ಮತ್ತು DOPT ಅಲ್ಲಿ ಹೋಗಿ ನೀವು ಡೀಟೇಲ್ ತೊಗೊಳ್ಳಿ. ಹೂ ಎವರ್ ಫೇಸಿಂಗ್ ದ ಪ್ರಾಬ್ಲಮ್, ಇನ್ಕಮ್ ಪ್ರಾಬ್ಲಮ್, ಎಸ್ಪೆಷಲಿ ಇನ್ಕಮ್. ನಾನು ಈಗಾಗಲೇ ಹೇಳಿದವಾಗೆ ಇನ್ಕಮ್ ಕ್ರೈಟೀರಿಯಾ ಇಸ್ ವೆರಿ ಕ್ಲಿಯರ್, ನಾಟ್ ಫ್ರಮ್ ಸ್ಯಾಲ್ರಿ, ನಾಟ್ ಫ್ರಮ್ ಅಗ್ರಿಕಲ್ಚರ್, ಅದರ್ ದೆನ್ ದಿಸ್. ಅದನ್ನು ನೀವು ಎಲ್ಲಿ ನೋಡೋದು? ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ನಲ್ಲಿ ನಿಮಗೆ ಯಾರ್ದಾರು ಪ್ರಾಬ್ಲಮ್ ಇದ್ದರೆ ಅಲ್ಲಿ ಗೊತ್ತಾಗುತ್ತೆ ನಿಮ್ಮ ಇನ್ಕಮ್ ಎಷ್ಟಿದೆ ಅದರ್ ದ್ಯಾನ್ ದಿಸ್ ಅಂಥೇಳಿ. ಅಂದರೆ ಅದರ್ ಸೋರ್ಸಸ್ನಿಂದ ಅದು ಒಂದೇ ನಿಮಗೆ ರಿಯಲ್ ರಿಸಲ್ಟ್ ಕೊಡುವಂಥದ್ದು. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ನೀವು ಆಲ್ ದ ಎಂಪ್ಲಾಯೀಸ್ ಚಿಲ್ಡ್ರನ್ ಆರ್ ಎಲಿಜಿಬಲ್ ಟು ಗೆಟ್ OBC NCL ಸರ್ಟಿಫಿಕೇಟ್ ಎಕ್ಸೆಪ್ಟ್ ಕ್ಲಾಸ್ 1 ಆಫೀಸರ್ ಚಿಲ್ಡ್ರನ್. ಅದನ್ನು ನೆನಪಿಟ್ಕೊಂಡು